ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ನನ್ನ ಮಗಳು ಸ್ಕೂಲ್ ಹತ್ರ ಹೋಗ್ಬೇಕಿತ್ತು. ನನ್ನ ಮಗಳನ್ನ ಬಿಟ್ಟು ಬಂದಿದ್ರು. ಸೊ ನಾನು ನಮ್ಮ ಮನೆಯವರು ಅವ್ರು ಹಂಗೆ ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಒಂದು ಸೀಬೆಹಣ್ಣಿತ್ತು, ಕಿತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಕುಯ್ಕೊತಾ ಇದ್ದೆ. ನಮ್ಮ ಮನೆಯವ್ರಿಗೆ ಕೇಳಿದೆ, ಅವ್ರು ಬೇಡ ಅಂತಂದರು. ಸೊ ನಾನು ತಿನ್ನೋಣ ಅಂದ್ಬಿಟ್ಟು ಚೆನ್ನಾಗಿ ಬಿಟ್ಟಿದೆ, ಹಣ್ಣೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ. ಇನ್ನು ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ. ಓಕೆನಾ. ಕರೆಕ್ಟ್ ಸ್ಕೂಲ್ ಹತ್ರ ಹೋಗೋದಕ್ಕೂ ಫಂಕ್ಷನ್ನು ಸ್ಟಾರ್ಟ್ ಆಗೋದಕ್ಕೂ ಸರಿ ಹೋಯ್ತು. ಓಕೆನಾ. ಇಲ್ಲ ಅಂದಿದ್ರೆ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ನಮ್ಮ ಮನೆಯವ್ರು ಅಂದರು. ಸೊ ಬೇಡ, ಹೋಗ್ಬಿಡೋಣ, ಫಸ್ಟು ಲೇಟ್ ಆಗಿದೆ. ಆಲ್ರೆಡಿ 9 ಗಂಟೆ 9 ಕಾಲಾಗಿತ್ತು ಟೈಮು. ಇನ್ನು ಲೇಟ್ ಆದರೆ ಮತ್ತೆ ಸ್ಟಾರ್ಟ್ ಆಗಿರುತ್ತೆ ಫಂಕ್ಷನ್ನು. ಬೇಡ ಬನ್ನಿ ಆಮೇಲೆ ಹೋಗೋಣ ಅಂತ ಅಂದೆ. ನಮ್ಮ ಮನೆಯವ್ರಿಗೆ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಅಭ್ಯಾಸ. ಶನಿ ಮಹಾತ್ಮ ಟೆಂಪಲ್ಗೆ ನನ್ನ ಮದುವೆ ಆದಾಗಿಂದನೂ ಅವರು ಇದನ್ನು ಮಿಸ್ ಮಾಡಲ್ಲ. ಪ್ರತಿ ಶನಿವಾರ ಅವರು ಶನಿ ಮಹಾತ್ಮ ಟೆಂಪಲ್ಗೆ ವಿಸಿಟ್ ಮಾಡ್ತಾರೆ. ನಮ್ಮ ಮದುವೆ ಆಗಿ ಒಂದು 15 ವರ್ಷ ಆಗಿದೆ, 14-15 ವರ್ಷ. ಸೊ ಆವಾಗಿಂದ ಅವರು ನಾನು ನೋಡಿರೋ ಮಟ್ಟಿಗೆ ಅವರು ಮಿಸ್ ಮಾಡಲ್ಲ. ಓಕೆನಾ. ಇನ್ನು ಇದು ಮಗಳು ಸ್ಕೂಲ್ ಫಂಕ್ಷನ್ನು ಡ್ಯಾನ್ಸಿಗೆ ಸೇರಿದ್ಲು. ಸೊ ಅದಕ್ಕೆ ಅವಳು ಬರಬೇಕು ನಾನು ಡ್ಯಾನ್ಸ್ ಮಾಡೋಷ್ಟರಲ್ಲಿ ಅಂದಿದ್ಲು. ಬಂದ್ವಿ. ಕರೆಕ್ಟು ಅದು ಹೇಳಿದೆ ಅಲ್ವಾ, ಕರೆಕ್ಟ್ ಟೈಮಿಗೆ ನಾವು ಬಂದಲ್ಲಿ ಚೇರ್ ಮೇಲೆ ಕೂತ್ಕೊಂಡ್ವಿ. ಅವಳದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಎಲ್ಲದನ್ನು ನೋಡೋದಕ್ಕೊಂಥರ ಚೆನ್ನಾಗಿತ್ತು. ಮೆಮೊರಿ ನನಗಂತೂ ನನ್ನ ಸ್ಕೂಲ್ ಮೆಮೊರೀಸ್ನ ನಾನು ಅಲ್ಲೇ ಕೂತ್ಕೊಂಡು ನೆನೆಸ್ಕೊತಾ ಇದ್ದೆ. ನಾವು ಹೀಗೆ ಅಲ್ವಾ ಇಂಡಿಪೆಂಡೆನ್ಸ್ ಡೇ ಅಂದರೆ ಎಲ್ಲ ಕೂತ್ಕೊಂಡು ಡ್ಯಾನ್ಸ್ ಮಾಡೋದು, ಮತ್ತು ಒಬ್ಬರು ಭಾಷಣ ಮಾಡೋದು, ಒಬ್ಬರು ಸಾಂಗ್ ಹೇಳೋದು, ಈ ಥರ ಎಲ್ಲ ಒಂದು ವಾರ ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ವಿ ಅಲ್ವಾ. ಸೊ ಅದನ್ನೆಲ್ಲ ನೆನೆಸ್ಕೊಂಡು ಕೂತ್ಕೊಂಡೆ. ನನ್ನ ಮಗಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಸಾಂಗ್ ಹಾಕೋಕ್ಕಾಗಲ್ಲ, ಯಾವ್ದು ಸಾಂಗ್ ಇದು ಚೆನ್ನಾಗಿದೆ ಸಾಂಗ್. ಒಟ್ಟಿನಲ್ಲಿ ಒಂದು ಸ್ವಲ್ಪ ಲಿರಿಕ್ ಹಾಕಿರ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ. ಇದೇನೆ ಸಾಂಗು, ಬಟ್ ಹಿಂದಿ ಸಾಂಗು. ನಾವು ಜಾಸ್ತಿ, ನನಗೆ ಒಂದೇ ಮಾತರಂ ಸಾಂಗ್ ತುಂಬಾ ಇಷ್ಟ. ಅಲ್ಲಿ ರಾಷ್ಟ್ರಗೀತೆನ ಹೇಳ್ಸಿದ್ರು. ಅದೇನೋ ಗೊತ್ತಿಲ್ಲ, ನಿಮಗೂ ಅದೇ ಥರನ ರಾಷ್ಟ್ರಗೀತೆನ ಹೇಳಬೇಕಾದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಅನಿಸುತ್ತೆ, ಒಂಥರ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಆ ಸಾಂಗ್ ಅದಕ್ಕೆ ಅದಕ್ಕೆ ರಾಷ್ಟ್ರಗೀತೆ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ನನಗೆ ಅದೊಂದು ಫೀಲ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಮತ್ತು ಅದು ಸಾಂಗ್ ಮತ್ತೆ ಹೋಗಿಲ್ಲ ಗೊತ್ತಾ, ರಾಷ್ಟ್ರಗೀತೆ ಲಿರಿಕ್ಸ್ ಎಲ್ಲ. ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಾಡಿರೋದಲ್ವಾ, ಮತ್ತು ಇವಾಗೆಲ್ಲೂ ಹಾಡಿರಲ್ಲ ಅಲ್ವಾ. ಸೊ ಎಲ್ಲರ ಜೊತೆ ನಿಂತ್ಕೊಂಡು ನಾವು ಹಾಡಿದ್ವಿ. ಸೊ ಎಷ್ಟು ಚೆನ್ನಾಗಿ ನೆನಪಾಯಿತು ಗೊತ್ತಾ ನನಗೆ. ಮತ್ತು ಹೇಳ್ಬೇಕಾದ್ರೆ ಮೈಯೆಲ್ಲ ಒಂಥರ ಆಗ್ತಾಯಿತ್ತು. ಈ ಕೂದಲೆಲ್ಲ ಚಳಿಗೆ ನಿಂತ್ಕೊಳ್ಳುತ್ತೆ ನೋಡಿ, ರೋಮಗಳು. ಆ ಥರ ನನಗೆ ಆ ಥರ ಒಂದು ಅನುಭವ ಆಯಿತು. ನಿಮಗೆಲ್ಲ ಇದೇ ಥರ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಓಕೆನಾ. ಸೊ ಸ್ಕೂಲ್ ಫಂಕ್ಷನ್ನು ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸು ಬಂದಿದ್ದರು. ಸೊ ನೋಡೋದಕ್ಕೊಂಥರ ಇಷ್ಟ ಆಗಿತ್ತು. ಡ್ಯಾನ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಇನ್ನೊಂದು ಡ್ಯಾನ್ಸಲ್ಲಿ ನನ್ನದು ವಿಡಿಯೋ ಮಾಡ್ಕೊಳ್ಲಿಲ್ಲ. ಪಾಪ ಒಂದು ಹುಡುಗಿ ಕೆಳಗಡೆ ಬಿದ್ದುಬಿಟ್ಲು, ಮೂತಿ ಒಡೆದೋಯ್ತು. ಮೂತಿ ಮತ್ತು ಗದ್ದ ಹತ್ರ ಏಟಾಯಿತು. ಅಂದರೆ 3 ಜನ 4 ಜನ ಒಬ್ಬರ ಮೇಲೆ ಒಬ್ಬರು ನಿಂತ್ಕೊತಾರೆ ಅಲ್ವಾ, ಆ ಥರದ್ದು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಸೊ ಆವಾಗ ಬಿದ್ದೋದ್ಲು, ಪಾಪ ಬೇಜಾರಾಗೋಯ್ತು. ಅಂದರೆ 1 ಅವರ್ ಅಷ್ಟೇ, ನಾವು 9:30 ಹೋಗಿದ್ದು, 10:00 ಬಂದುಬಿಟ್ವಿ. ಓಕೆನಾ. 1 ಅವರ್ ಅಷ್ಟೇ ಇದ್ದಿದ್ದು, 11 ಗಂಟೆವರೆಗೂ ಇತ್ತೇನೋ. ಇವಳು ಡ್ಯಾನ್ಸ್ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತು ಕ್ಲಾಸ್ ಟೀಚರ್ನ ಕೇಳಿಕೊಂಡು ಬಂದಳು ನನ್ನ ಮಗಳು. ನಾವು ಕರ್ಕೊಂಡು ಬಂದ್ವಿ. ಬೇರೆ ಏನೋ ಪ್ಲ್ಯಾನಿಂಗ್ ಇತ್ತು ಅಂದ್ಬಿಟ್ಟು, ಬಟ್ ಅದು ಏನೂ ಮಾಡೋಕ್ಕಾಗಲಿಲ್ಲ, ಎಲ್ಲೂ ಹೋಗೋಕ್ಕೂ ಆಗಲಿಲ್ಲ, ಸುಮ್ಮನೆ ಎದ್ದಿದ್ದಾಯಿತು. ಒಟ್ಟಿನಲ್ಲಿ ಸ್ಕೂಲ್ ಫಂಕ್ಷನ್ಗೆ ಹೋಗಿದ್ದು ಒಂಥರ ಇಷ್ಟ ಆಯಿತು. ಇಂಡಿಪೆಂಡೆನ್ಸ್ ಡೇಗೆ ಹೋಗಿ ನನ್ನ ಸ್ಕೂಲ್ ಮೆಮೊರೀಸ್ನ ಕುತ್ಕೊಂಡು ನೆನೆಸ್ಕೊತಾ ಇದ್ದೆ, ಇವ್ರ ಹತ್ರ ಹೇಳ್ಕೊಂಡು ಹಂಗೆ ಮಾಡ್ತಾಯಿದ್ವಿ ಹಿಂಗೆ ಮಾಡ್ತಾಯಿದ್ವಿ ಅಂದ್ಬಿಟ್ಟು. ಬಟ್ ನನಗೊಂದು ಬೇಜಾರಾಗಿದ್ದು, ಇಷ್ಟೊಂದು ಜನನ ಹಾಕಿದ್ದಾರೆ ಡ್ಯಾನ್ಸ್ಗೆ, ಅಲ್ಲಿ ನನ್ನ ಮಗಳು ಕಾಣಿಸ್ತಾನೇ ಇಲ್ಲ. ತೋರಿಸ್ತೀನಿ, ಒಂದು ಬಾಣದ ಗುರ್ತು ಹಾಕಿರ್ತೀನಿ, ಅವಳು ನನ್ನ ಮಗಳು. ಓಕೆನಾ. ಅವಳು ಗ್ರೀನ್ ಕಲರ್ ವೇಲ್ ಹಾಕಿರೋದು, ಈ ಕಡೆಗೆ ಉದ್ದ ಕೂದಲಿದೆ ಅವಳದು,
ಬಟ್ ಅಲ್ಲಿರೋ ಹುಡುಗಿರ್ದು ಎಲ್ರದ್ದು ಸ್ವಲ್ಪ ಉದ್ದನೇ ಇದೆ ಕೂದಲು. ನನ್ನ ಮಗಳಿಗೆ ನಾನು ಕೂದಲು ಉದ್ದ ಬೆಳೆಸಿದ್ದೀನಿ. ನಿಮಗೆಲ್ಲ ನೀವು ಯಾರ್ಯಾರೆಲ್ಲ ಇಂಡಿಪೆಂಡೆನ್ಸ್ ಡೇಗೆ ಹೋಗಿದ್ರಿ, ಯಾರ್ಯಾರು ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ಅಟೆಂಡ್ ಮಾಡಿದರೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಓಕೆನಾ. ಸಾರಿ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಸನ್ ಅದು ಇದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆ್ಯಂಡ್ 2 ಚಾನಲ್ ಇರೋದ್ರಿಂದ ಯಾವ ಚಾನಲ್ಗೆ ಹಾಕಲಿ ಅನ್ನೋದೊಂದು ತಲೆನೋವು. ಒಂದೊಂದು ಸಲ ಈ ಚಾನಲ್ನ ಬಿಟ್ಬಿಡ್ಲಾ ಸಾಕು ಅನ್ನಿಸ್ಬಿಟ್ಟಿದೆ. ಇವಾಗ ಬೇರೆ ವಾಚ್ ಟೈಮು 8000 ಆಗಿದೆ ಅಲ್ವಾ. ಏನೋ ವ್ಯೂಸು ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ವಾಚ್ ಟೈಮು ಬರುತ್ತೆ. ಏನೋ ಗೊತ್ತಾಗ್ತಾ ಇಲ್ಲ, ಅದೊಂದು ತಲೆ ನೋವ್ತಾ ಇದೆ. ಹಿಂಗೆ ಬೇರೆ ಎಲ್ಲ ಮಕ್ಕಳು ಒಂದೊಂದು ಥರ ಡ್ಯಾನ್ಸ್ಗಳನ್ನ ಮಾಡಿದ್ರು. ಸೊ ಎಲ್ಲದನ್ನು ಹಾಗೆ ಒಂದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿತ್ತು. ಪುಟ್ಟ ಮಕ್ಕಳುಗಳು ಈ ಥರ ಡ್ಯಾನ್ಸ್ ಮಾಡೋದು ನೋಡೋದು ನನಗೇನೋ ಒಂಥರ ಇಷ್ಟ ಆಯಿತು. ಓಕೆನಾ. ಎಲ್ಲರಿಗೂ ಡ್ರೆಸ್ಗಳಿಗೆಲ್ಲ ಇನ್ವೆಸ್ಟ್ ಮಾಡಿಸ್ತಾರೆ. ನನ್ನ ಮಗಳು 2 ದಿನ ಹಿಂದೆ ಹೇಳಿದ್ದು ವೈಟ್ ಕಲರ್ ಟಾಪ್ ಬೇಕು ಅಂದ್ಬಿಟ್ಟು. ಅದು 2-3 ಅಂಗಡಿ ಹುಡುಕಿದ್ದಾಯಿತು, ಸಿಕ್ಕಿಲ್ಲ. ಆಮೇಲೆ ಹ್ಯಾಂಡ್ ಬ್ಲೌಸ್ ಬೇಕು ಅಂದ್ಬಿಟ್ಟು, ಅದು 3/4 ಸ್ಲೀವ್ ಇದ್ದಿದ್ದು, ಅವಳು ಫುಲ್ ಸ್ಲೀವ್ ಬೇಕು ಅಂದ್ಬಿಟ್ಟು. ಅವಳು ನನ್ನ ಮಗಳು ಹೆಂಗೆ ಅಂದರೆ ಅವ್ರು ಹೆಂಗೆ ಹೇಳಿರ್ತಾರೆ ಹಂಗೇ ಬೇಕು ಅಂತಾಳೆ. ಎಲ್ಲಿ ಸಿಗುತ್ತೆ ಅದು? 1 ವಾರ 15 ದಿನ ಮುಂಚೆ ಮಾಡಿಕೊಂಡ್ರೆ ಸಿಗುತ್ತೆ. ಓಕೆನಾ. ಸಡನ್ನಾಗೆ ಫಂಕ್ಷನ್ ಹಿಡ್ಕೊಂಡು ಸಡನ್ನಾಗಿ ಕೇಳಿದ್ರೆ ಎಲ್ಲರಿಗೂ ಎಲ್ಲಿ ಸಿಗುತ್ತೆ? ಅಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಅದು ಫುಲ್ ವೈಟ್ ಕಲರ್ ಅಂದರೆ ಎಲ್ಲಿರುತ್ತೆ ಹೇಳಿ? ಅಂದರೆ ಅವಳು ಆ ಥರ. ನಾನು ಆಮೇಲೆ ಬೈದುಬಿಟ್ಟು ಏನೂ ಆಗಲ್ಲ, ತೊಗೊಂಡೋಗಿ ತೋರಿಸು, ಆಮೇಲೆ ಬೇಡ ಆಗಲ್ಲ ಅಂದರೆ ಆಮೇಲೆ ಬೇಕಾದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ. ಈ ಡ್ಯಾನ್ಸಲ್ಲೇ ಇದರಲ್ಲೇ ಆ ಹುಡುಗಿ ಪಾಪ ಬಿದ್ದೋಗ್ಬಿಟ್ಲು. ಇವಾಗಿಲ್ಲ, ಇನ್ನೊಂದು ಸ್ಟೆಪ್ಪು ಚೆನ್ನಾಗಿ ಮಾಡ್ತಾಯಿದ್ರು. ಓಕೆನಾ. ಚೆನ್ನಾಗಿದೆ ನೋಡಿ, ಇದು ನನಗೆ ತುಂಬಾ ಇಷ್ಟ ಆಯಿತು. ಪಾಪ ಚೆನ್ನಾಗಿ ಮಾಡಿದ್ಲು. ಲಾಸ್ಟಲ್ಲಿ ಒಂದು ಹುಡುಗಿ ಬಿದ್ದೋಗ್ಬಿಟ್ಲು. ಬಟ್ ಎಲ್ಲದನ್ನು ಚೆನ್ನಾಗಿ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಬಿದ್ದೋಗಿದ್ದು ಒಂಚೂರು ಬೇಜಾರಾಯಿತು. ಓಕೆನಾ. ಎಲ್ಲದನ್ನು ಚೆನ್ನಾಗಿ ಮಾಡಿದ್ರು, ಲಾಸ್ಟಿಗೆ ಬಿದ್ದೋಗ್ಬಿಟ್ರು. ಸೊ ಅಂದರೆ ಇದೆಲ್ಲ ಪ್ರಾಕ್ಟೀಸು 2 ದಿನ 3 ದಿನ ಮುಂಚೆ ಮಾಡಿದ್ರೆ ಆಗಲ್ಲ. ಓಕೆನಾ. ಒಂದು 15 ಡೇಸ್ ಮುಂಚೆನೇ ಮಾಡಿಕೊಂಡ್ರೆ ಅವ್ರಿಗೂ ಇದಾಗುತ್ತೆ. ಈ ಥರ ಹತ್ತಿದ್ಲು ಪಾಪ ಅವಳು. 3 ಸ್ಟೆಪ್ ಏನೋ ಹತ್ತಿದ್ದು. ನಿಂತ್ಕೊಂಡ್ಲು, ಕೆಳಗಡೆ ಇರೋರು ಅಳ್ಳಾಡ್ಬಿಟ್ರು. ಸೊ ಆವಾಗ ಹುಡುಗಿ ಪಾಪ ಕೆಳಗೆ ಬಿದ್ದೋಗ್ಬಿಟ್ಲು. ಚೂರು ಗದ್ದಕ್ಕೆ ಏಟ ಆಯಿತು. ಪಾಪ ಅನಿಸ್ತು ನನಗೆ. ಇನ್ನು ಏನು ಮಾಡೋಕ್ಕಾಗಲ್ಲ. ಬಿದ್ದಾದಮೇಲೆ ಆಮೇಲೆ ಈ ಥರ ಸೇಫ್ಟಿಯಾಗಿ ನೋಡ್ಕೊಳ್ತಾಯಿದ್ರು. ಹಿಂಗೆ ಹತ್ತೋದಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಪಾಪ ಹುಡುಗಿ ಅದು ಏನು ಗೊತ್ತಾ, ಮೇಲೆ ನಿಂತಿರೋರಿಗೆ ಕೆಳಗಡೆ ಇರೋರು ಗ್ರಿಪ್ ಆಗಿರಬೇಕು. ಅವರು ಅಳ್ಳಾಡಿಬಿಟ್ರೆ ಮೇಲ್ಗಡೆ ಇರೋರಿಗೆ ಗ್ರಿಪ್ಸ್ ಏನೂ ಇರಲ್ಲ ಅಲ್ವಾ. ಸೊ ಹಿಡ್ಕೊಳ್ಳೋದಕ್ಕೂ ಏನೂ ಇರಲ್ಲ. ಹಂಗಾಗಿ ಕೆಳಗಡೆ ಇರೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಅಲ್ಲಾಡ್ದಿರ ನಿಂತ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಅಲ್ಲಾಡ್ಬಿಟ್ರೆ ಬ್ಯಾಲೆನ್ಸೇ ತಪ್ಪೋಗ್ಬಿಡುತ್ತೆ. ಸೊ ಇದೆಲ್ಲ ಸ್ವಲ್ಪ ಕಂಫರ್ಟಬಲ್ಲಾಗಿ ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಆಮೇಲೆ ಆಡಿದ್ರೆ ಏನು ಅನಿಸಲ್ಲ. ಪಾಪ ಹುಡುಗಿ ಅಲ್ಲೇ ಹಿಂದೆನೇ ಹೋಗ್ಬಿಟ್ಲು. ಎಲ್ಲರೂ ಪಾಪ ಅವ್ಳು ಬಿದ್ದರೂ ಪಾಪ ಡ್ಯಾನ್ಸು ಕಂಪ್ಲೀಟ್ ಆಗೋವರೆಗೂ ಸುಮ್ಮನೆ ಇದ್ಲು. ಆ ಕಡೆ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಮಾಡಿದ್ರು ಪರ್ಫಾರ್ಮೆನ್ಸ್ ಎಲ್ಲ. ಇನ್ನು ಸಣ್ಣ ಮಕ್ಕಳದು ಇದು ಫೋಟೋ ತೆಗೆಸ್ಕೊಳ್ತಾಯಿದ್ರು ಲಾಸ್ಟಲ್ಲಿ. ಸೊ ನಾನು ನನ್ನ ಮಗಳದ್ದು ಫೋಟೋ ಇಟ್ಕೊಳ್ಳೋಣ ಅಂದರೆ ಇಟ್ಕೊಳ್ಳೋಕ್ಕೆ ಆಗಲಿಲ್ಲ, ವೀಡಿಯೋ ಮಾಡ್ತಾಯಿದ್ದೆ ಅಲ್ವಾ. ಸೊ ಇಟ್ಕೊಳ್ಳೋಕ್ಕಾಗಲಿಲ್ಲ. ಇದರಲ್ಲಿ ನನ್ನ ಮಗಳು ಫ್ರೆಂಡ್ ಒಬ್ಬಳು ಇದ್ದಾಳೆ. ನನಗೆ ಭರತನಾಟ್ಯ ಅಂದರೆ ಇಷ್ಟ. ಬಟ್ ನನ್ನ ಮಗಳು ಹೋಗಲ್ಲ, ಅದರಲ್ಲಿ ಮೈಕೈ ಮುರಿಸ್ತಾರೆ ಅಂದ್ಬಿಟ್ಟು ಸೋಂಬೇರಿ. ಸೊ ನೋಡುವ, ಮನೆ ಕಟ್ಟಿದ್ದೆಲ್ಲ ಮುಗಿದಾದ್ಮೇಲೆ ನಾನು ಸೇರಬೇಕು ಅಂದ್ಕೊತಾ ಇದ್ದೀನಿ. ಬಟ್ ಅಲ್ಲಿ ಹೇಳ್ಕೊಡೋರು ಏನು ಅಂದ್ಕೊತಾರೋ ಗೊತ್ತಿಲ್ಲ. ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹೇಳ್ಕೊಡೋರು ಸಿಕ್ಕಿದ್ರೆ ಕಲಿಬೋದು, ನೀವು ಮಾಡ್ಬೋದು ಅಂದರೆ. ಭರತನಾಟ್ಯ ಅಂದರೆ ನಂಗೆ ತುಂಬ ಇಷ್ಟ ಚಿಕ್ಕವಳಿದ್ದಾಗಿಂದನೂ. ಮನೆ ಕಡೆ ನಮ್ಮ ಅಪ್ಪ ಅಮ್ಮ ಅಲ್ಲೆಲ್ಲ ಇಷ್ಟು ಫೆಸಿಲಿಟಿ ಇರಲಿಲ್ಲ. ಆ್ಯಂಡ್ ನಾವು ಹೋಗ್ತಾ ಇದ್ದಿದ್ದು ಗೌರ್ಮೆಂಟ್ ಸ್ಕೂಲ್ಗಳಿಗೆ. ಅಲ್ಲಿದನ್ನೆಲ್ಲ ಕಲಿಸ್ತಾನೂ ಇರಲಿಲ್ಲ. ಅದೊಂದು ಆಸೆ ಇದೆ ನನಗೆ, ಭರತನಾಟ್ಯ ಕಲ್ತ್ಕೊಬೇಕು ಅಂತ. ನೋಡುವ, ಕಲಿತೀನಿ ಆಗುತ್ತಾ ಅಂತ. ಅದೇ ಮನೆಯದೆಲ್ಲ ಮುಗಿದ್ಮೇಲೆ ನನ್ನ ಮಗಳನ್ನೂ ಸೇರಿಸ್ಬಿಟ್ಟು ನಾನು ಸೇರ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಯಾವುದ್ಯಾವುದು ಹೆಂಗಾಗುತ್ತೆ ಎಲ್ಲಿಗಾಗುತ್ತೆ ಅಂತ. ಇದು ನನ್ನ ಮಗಳು ಡ್ಯಾನ್ಸ್ ಟೀಮು. ಫೋಟೋ ನಮ್ಮ ಮನೆಯವ್ರು ಹಿಡ್ಕೊಂಡ್ರು, ನಾನು ಹಿಡ್ಕೊಳಕ್ಕೆ ಆಗಲಿಲ್ಲ. ನಾನು ಕ್ಲಿಕ್ ಮಾಡೋ ಅಷ್ಟರಲ್ಲಿ ಈ ಕಡೆ ಮುಂದೆ ಬಂದುಬಿಟ್ರು. ವೀಡಿಯೋ ಮಾಡ್ಕೊತಾ ಇದ್ದೆ ನಾನು, ಕ್ಲಿಕ್ ಮಾಡ್ಕೊಳಕ್ಕೆ ಆಗಲಿಲ್ಲ.
ಅವ್ರು ಇನ್ನೂ ನನ್ನ ಫೋನು ಕಳಿಸಿಲ್ಲ, ಫೋಟೋ ಕಳಿಸಿ ಅಂದರೆ. ಸೊ ಟೋಟಲಿ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಬಾಲ್ಯದ ಜೀವನನ ಕೂಡ ನೆನೆಸ್ಕೊಂಡೆ. ನಾವು ಯಾವ ಥರ ಹೋಗ್ತಾಯಿದ್ವಿ, ಯಾವ ಥರ ಬರ್ತಾಯಿದ್ವಿ ಅಂದ್ಬಿಟ್ಟು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು, ಮೆಮೊರೀಸ್ ಒಂಥರ. ಮತ್ತು ಅಲ್ಲಿ ಮಕ್ಕಳನ್ನೆಲ್ಲ ನೋಡೋದಕ್ಕೊಂಥರ ಖುಷಿ ಆಗ್ತಾಯಿತ್ತು. ಒಬ್ಬರು ಆರೆಂಜು, ಒಬ್ಬರು ಗ್ರೀನು, ಒಬ್ಬರು ವೈಟು ಹಿಂಗೆಲ್ಲ ಹಾಕ್ಕೊಂಡಿದ್ರಲ್ವ. ಅದು ಏನೇ ಹೇಳಿ, ಸಣ್ಣ ಮಕ್ಕಳು ಡ್ಯಾನ್ಸ್ಗಳನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಥರ ವೇಷಭೂಷಣಗಳನ್ನೆಲ್ಲ ಹಾಕ್ಕೊಂಡಿರ್ತಾರಲ್ಲ, ಅದೊಂಥರ ವೈಬ್ಸು ಕ್ರಿಯೇಟ್ ಮಾಡುತ್ತೆ ಹಬ್ಬದ ಥರ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸ್ಕೂಲಲ್ಲಿ ಎಲ್ಲ ಪೇರೆಂಟ್ಸ್ಗಳು ಎಲ್ಲರೂ ಬಂದಿದ್ದರು, ಚೆನ್ನಾಗಿ ರೆಸ್ಪಾನ್ಸ್ ಇತ್ತು, ಚೆನ್ನಾಗಿ ಮಾಡಿದರು. ಬಟ್ ಏನಂದರೆ ಮಕ್ಳುಗಳಿಗೆ ಏನು ಕೊಟ್ಟಿಲ್ಲ. ಏನು ಗೊತ್ತಾ, ಅಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇತ್ತು, ಅಲ್ಲಿ ಊಟನೇ ಕೊಟ್ಬಿಟ್ಟಿದ್ರು, ಪಲಾವು, ಕೇಸರಿಬಾತು, ಮಜ್ಜಿಗೆ ಈ ಥರ. ಬಟ್ ಇದು ಪ್ರೈವೇಟ್ ಸ್ಕೂಲಾಗಿ ಆ ಥರ ಒಂದು ಟಿಫನ್ ಕೂಡ ಕೊಟ್ಟಿಲ್ವಲ್ಲ. ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳೇ ಬೆಟರ್ ಅಲ್ವಾ. ಏನೇ ಹೇಳಿ ನಮ್ಮ ಗೌರ್ಮೆಂಟ್ ಸ್ಕೂಲೇ ಬೆಟರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೋಡಿದ್ವಿ, ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವ್ರ ಸ್ಕೂಲಿಂದ ಮುಂದೆನೇ ಒಂದು ಸ್ವಲ್ಪ ದೂರದಲ್ಲಿ ಅಯ್ಯಪ್ಪ ನಗರದಲ್ಲಿ ಇದೆ ಎಂತ ಗೌರ್ಮೆಂಟ್ ಸ್ಕೂಲ್, ಓಕೆನಾ. ಅಲ್ಲಿ ಸೆಲೆಬ್ರೇಷನ್ಗೆ ತುಂಬ ಜನನೂ ಸೇರಿದರು. ಮತ್ತು ಎಲ್ಲರೂ ಊಟ ಹಿಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ಮನೆಯವರು ಬಾ ಹೋಗಿ ಊಟ ಇಸ್ಕೊಂಬರೋಣ ಅಂದರು. ನಾನು ಅದಕ್ಕೆ ನನ್ನ ಮಗಳನ್ನಲ್ಲಿ ಅಡ್ಮಿಷನ್ ಮಾಡಿದಿದ್ರೆ ಹೋಗ್ಬೋದಿತ್ತು. ಅದು ಹೆಂಗೆ ಸುಮ್ಮನೆ ಹೋಗಿ ಇಸ್ಕೊಂಬರೋಕ್ಕಾಗುತ್ತೆ, ಬೇಡ ಬನ್ನಿ ಅಂತ ಅಂದೆ. ಅಂದರೆ ಅವ್ರು ಹಂಗೆ ಹೇಳ್ತಾಯಿದ್ರು, ನೋಡು ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಊಟ ಎಲ್ಲ ಕೊಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನು ಮಾಡಲ್ಲ ಅಂತ ಅಂದ್ಕೊಂಡು ಸರಿ ಇನ್ನು ಅಲ್ಲಿಂದ ಓಡ್ಬಿಟ್ಟು ದೇವಸ್ಥಾನ ಹತ್ರ ಹೋದ್ವಿ. ಇದು ಅಲ್ಲೇ ಇರೋದು, ಸ್ಕೂಲಿಂದ ಸ್ವಲ್ಪ ಮುಂದೆನೇ ಶನಿ ಮಹಾತ್ಮ ಟೆಂಪಲ್ಲು. ಏನೋ ನಮ್ಮ ಮನೆಯವ್ರಿಗೆ ಇದೊಂದು ಅಭ್ಯಾಸ. ಅವರು ಎಲ್ಲೇ ಇರಲಿ, ಎಂಥ ಪರಿಸ್ಥಿತಿಯಲ್ಲೇ ಇರಲಿ, ಶನಿವಾರ ಶನಿ ಮಹಾತ್ಮ ದೇವ್ರ ದರ್ಶನ ಮಾಡೋದನ್ನು ಮಾತ್ರ ಅವರು ಬಿಡಲ್ಲ. ಒಟ್ಟಿನಲ್ಲಿ ಹೋಗಿ ಕೈ ಮುಗಿದು ಮಂಗಳಾರತಿ ತೊಗೊಂಬರ್ತಾರೆ ಅಷ್ಟೇ. ಅವರು ಹೂ ಕೊಡೋದು, ಕಾಯಿ ಕೊಡೋದು, ಪೂಜೆ ಮಾಡಿಸೋದು ಈ ಥರ ಎಲ್ಲ ಏನೂ ಮಾಡಲ್ಲ. ಒಟ್ಟಿನಲ್ಲಿ ಅವರಿಗೆ ದೇವ್ರ ಮುಖ ದರ್ಶನ ಆಗಬೇಕು ಅಷ್ಟೇ. ಸೊ ಇನ್ನು ನನ್ನ ಮಗಳು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. ಅವಳು ಇಡ್ಲಿ ವಡೆ ತೊಗೊಂಡ್ಳು, ನಾನು ಮಸಾಲೆ ದೋಸೆ ತೊಗೊಂಡೆ. ನಮ್ಮ ಮನೆಯವ್ರು ತಿಂದಿಲ್ಲ, ಅವ್ರು ಬೆಳಗ್ಗೆ ಮನೆಯಲ್ಲೇ ತಿಂದಿದ್ರು. ಸೊ ತಿಂಡಿನ ತಿಂದ್ಕೊಂಡು ಮನೆ ಕಡೆ ಬಂದ್ವಿ. ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಮತ್ತು ಇನ್ನು ಹಬ್ಬ ಬೇರೆ, ಲಕ್ಷ್ಮೀ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.